ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಶ್ರೀ ಗುರು KN ಎಜುಕೇಷನಲ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಸೈನ್ಸ್ ಸಬ್ಜೆಕ್ಟಲ್ಲಿ ಫಿಸಿಕ್ಸ್ ಟಾಪಿಕ್ಕು ಎಲೆಕ್ಟ್ರಿಸಿಟಿ. ಉಜ್ವಲ್ ಸರು ನಿಮಗೆ ಸಂಪೂರ್ಣವಾಗಿ ಫಿಸಿಕ್ಸ್ನ ಮಾಡಿಕೊಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಏನಂತ ಹೇಳಿದ್ರೆ ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಡಿಸ್ಕಸ್ ಮಾಡ್ತಾರೆ. ಚಾಪ್ಟ್ರಲ್ಲಿ ಎಲ್ಲ ಟಾಪಿಕ್ಸು ಕೂಡ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಭಯ ಬೀಳೋ ಅಂಥ ಅವಶ್ಯಕತೆ ಇಲ್ಲ. ಫಿಸಿಕ್ಸಲ್ಲಿ ನೀವು ಔಟ್ ಬರೋ ಥರ ಉಜ್ವಲ್ ಸರು ನಿಮಗೆ ಪಾಠ ಮಾಡ್ತಾರೆ. ಓಕೆನಾ? ಈ ವಿಡಿಯೋ ಪ್ರತಿಯೊಂದು ಹಳ್ಳಿ ಮಕ್ಕಳಿಗೂ ಶೇರ್ ಆಗಬೇಕು ಹಾಗೂ ಸಿಟಿ ಮಕ್ಕಳಿಗೂ ಶೇರ್ ಆಗಬೇಕು. ನಮ್ಮ ಯೂಟ್ಯೂಬ್ ಚಾನಲ್ಲು ಪ್ರತಿಯೊಬ್ಬರಿಗೂ ಯೂಸ್ ಆಗಬೇಕು. ಯಾಕಂದರೆ ಮೇನು ಹಳ್ಳಿ ಮಕ್ಕಳಿಗೆ, ಬಡ ಮಕ್ಕಳಿರ್ತಾರೆ, ಓಕೆನಾ, ಅಂಥ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಕ್ಲಾಸ್. ಓಕೆನಾ? ಹಾಗೆ ನೀವು ಉಪಯೋಗ ಮಾಡ್ಕೋಬೇಕು. ಓಕೆ, ಉಜ್ವಲ್ ಸರು ನಿಮಗೆ ಸೈನ್ಸ್ ಫಿಸಿಕ್ಸು ಕಂಪ್ಲೀಟಾಗಿ ಎಲ್ಲ ಚಾಪ್ಟರ್ಸು ಕೂಡ ಮಾಡಿಕೊಡ್ತಾರೆ. ನೀವು ಸೈನ್ಸಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಯಾವುದೇ ಒಂದು ಡೌಟು ಕೂಡ ಇರಲ್ಲ. ಆ ಥರ ನಿಮಗೆ ಪಾಠ ಮಾಡ್ತಾರೆ. ಇವತ್ತು ಉಜ್ವಲ್ ಸರು ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಸರು ಎಂಡಿಂಗಲ್ಲಿ ಹೇಳ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಕಂಪ್ಲೀಟಾಗಿ ಮುಗಿಸಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಡಿಸ್ಕಸ್ ಮಾಡ್ತಾರೆ. ಓಕೆನಾ? ಫಸ್ಟ್ ನಾನು ಬ್ಲೂ ಪ್ರಿಂಟ್ ಹೇಳ್ತೀನಿ, ಸರ್ ಕಂಪ್ಲೀಟ್ ಚಾಪ್ಟರ್ ಮಾಡ್ತಾರೆ. ಬ್ಲೂ ಪ್ರಿಂಟು ನೋಡಿ, ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ 1 ಮಾರ್ಕ್ಸು ನೋಡಿ, 1 ಮಾರ್ಕ್ಸ್ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ರೆ 2 ಕ್ವಶನ್ಸ್ ಕೇಳ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟು. 1 ಮಾರ್ಕ್ಸ್ಗೆ 2 ಕ್ವಶನ್ ಕೇಳ್ತಾರೆ ಎಲೆಕ್ಟ್ರಿಸಿಟಿಲಿ. ಓಕೆನಾ? ನೆಕ್ಸ್ಟು 2 ಮಾರ್ಕ್ಸಲ್ಲಿ 1 ಕ್ವಶನ್ ಬರುತ್ತೆ. ಓಕೆ, 2 ಮಾರ್ಕ್ಸಲ್ಲಿ 1 ಕ್ವಶನ್ ಬರುತ್ತೆ. ನೆಕ್ಸ್ಟು 4 ಮಾರ್ಕ್ಸಲ್ಲಿ ಕೂಡ 1 ಕ್ವಶನ್ ಬರುತ್ತೆ. ಇದು ನೋಡಪ್ಪ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇದೇ ರೀತಿಯಲ್ಲಿ ಓದಿದ್ರೆ ಮಾತ್ರ ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಸೈನ್ಸಲ್ಲಿ. ಓಕೆನಾ? ನೋಡಿ, ಟೋಟಲ್ ಆಗಿ 8 ಮಾರ್ಕ್ಸ್. ಟೋಟಲ್ ಆಗಿ ಎಲೆಕ್ಟ್ರಿಸಿಟಿ ಚಾಪ್ಟ್ರಿಂದ ನಿಮಗೆ 8 ಅಂಕಗಳನ್ನ ಬೋರ್ಡ್ ಎಕ್ಸಾಮಲ್ಲಿ ಕೇಳ್ತಾರೆ. ನೀವು ಇದೇ ರೀತಿಯಲ್ಲಿ ಓದಿದ್ರೆ ಮಾತ್ರ ನೀವು 8 ಮಾರ್ಕ್ಸ್ಗೆ 8 ಮಾರ್ಕ್ಸು ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ತೆಗಿಯೋಕ್ಕೆ ಆಗೋದು. ಓಕೆನಾ? ಅರ್ಥ ಆಗ್ತಿದೆಯಾ? ಓಕೆ, 4 ಮಾರ್ಕ್ಸ್ ನೋಡಿ, 101% ನಿಮಗೆ ಪ್ರಾಬ್ಲಮ್ಸೇ ಕೇಳೋದು. ಓಕೆ, ಸರ್ರು ಕಂಪ್ಲೀಟಾಗಿ ನಿಮಗೆ ಚಾಪ್ಟರ್ ಮಾಡಿಕೊಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಭಯ ಬೀಳೋ ಅಂಥ ಅವಶ್ಯಕತೆ ಬಿಟ್ಬಿಡಿ. ಓಕೆನಾ? ಇನ್ಮೇಲಿಂದ ನೀವು ಇದೇ ಬ್ಲೂ ಪ್ರಿಂಟ್, ಫಸ್ಟು ನಿಮಗೆ ಬ್ಲೂ ಪ್ರಿಂಟ್ ಏನು ಅಂತ ಹೇಳಿದ್ರೆ ಒಂದು ಡೈರೆಕ್ಷನ್ನ ತೋರಿಸುತ್ತೆ ನಿಮಗೆ. ಓಕೆ, ಈಗ ನಿಮಗೆ ಸರ್ರು ಪಾಠ ಮಾಡ್ತಾರೆ. ಸರ್, ವೆಲ್ಕಮ್ ಟು ಅವರ್ ಅಕಾಡೆಮಿ. ಥ್ಯಾಂಕ್ ಯು. ಓಕೆ, ಮಾಡಿ ಸರ್. ಸೊ ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ಕಾರ್ತಿಕ್ ಸರ್ ಇಂಟ್ರೊಡ್ಯೂಸ್ ಮಾಡಿದಾಗೆ ನನ್ನ ನೇಮ್ ಉಜ್ವಲ್. ಸೊ ನಾನು ನಿಮಗೆ ಸೈನ್ಸ್ ಯಾವುದೇ ಡೌಟ್ ಇಲ್ಲದೆ ಇರೋ ಥರ ಫುಲ್ಲು 100% ಮಾರ್ಕ್ಸ್ ತೆಗಿಯೋ ಹಾಗೆ ನಾನು ನಿಮಗೆ ಪಾಠ ಮಾಡಿಕೊಡ್ತೀನಿ. ಓಕೆ, ಸೊ ಇವತ್ತು ನಾನು ಪಾಠ ಮಾಡೋಕ್ಕೆ ಹೊರಟಿರೋದು, ನಿಮಗೆ ತಿಳಿಸೋಕೆ ಹೊರಟಿರೋ ಸಬ್ಜೆಕ್ಟ್ ಏನಂದರೆ ಅದು ಎಲೆಕ್ಟ್ರಿಸಿಟಿ. ಓಕೆ, ಸೊ ಆಲ್ರೆಡಿ ಸರ್ ಎಕ್ಸ್ಪ್ಲೇನ್ ಮಾಡಿದಾಗೆ ಎಲೆಕ್ಟ್ರಿಸಿಟಿ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಸೊ ನೀವು ಅದನ್ನು ಬಿಡೋ ಹಾಗೆ ಇಲ್ಲ. ಸೊ ಕಂಪ್ಲೀಟಾಗಿ ಎಲೆಕ್ಟ್ರಿಸಿಟಿ ನೀವು ಓದ್ಕೊಂಡ್ಬಿಟ್ರೆ 8 ಮಾರ್ಕ್ಸ್ ನಿಮಗೆ ಬಂದು ಸಿಕ್ಬಿಡುತ್ತೆ. ಓಕೆ, ಸೊ ಇವತ್ತು ನಾನು ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕೆ ಹೊರಟಿರೋದು ಎಲೆಕ್ಟ್ರಿಸಿಟಿಲಿ. ಫಸ್ಟು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಎಲೆಕ್ಟ್ರಿಸಿಟಿಲಿ. ಸೊ ಫಸ್ಟ್ ಸ್ಟೆಪ್ಪು, ನೀವು ಎಲೆಕ್ಟ್ರಿಸಿಟಿ ಮಾಡೋದಕ್ಕೆ ಮುಂಚೆ ಏನು ಅರ್ಥ ಮಾಡ್ಕೊಬೇಕು ಅಂದರೆ ಚಾರ್ಜ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂತ ಅರ್ಥ ಮಾಡ್ಕೊಬೇಕು. ಓಕೆ, ಅದು ನಿಮ್ಮದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪು, ಚಾರ್ಜ್ ಆದಮೇಲೆ ಚಾರ್ಜನ್ನ ಹೇಗೆ ಮೂವ್ ಮಾಡೋದು ಹೇಗೆ ಅಂತ ಅರ್ಥ ಮಾಡ್ಕೊಬೇಕು. ಓಕೆ, ಸೊ ಚಾರ್ಜ್ ಮೂವ್ ಆದರೆ ಕರೆಂಟ್ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಓಕೆ, ಸೊ ಕರೆಂಟ್ ಜೊತೆಗೆ ನಿಮಗೆ ವೋಲ್ಟೇಜ್ ಕೂಡ ಅರ್ಥ ಆಗುತ್ತೆ. ಸೊ ಅದಾದಮೇಲೆ ನೀವು ನೆಕ್ಸ್ಟು ಎಲೆಕ್ಟ್ರಿಕಲ್ ಸಿಂಬಲ್ಸ್ನ ಕಲ್ತ್ಕೊತೀರಾ. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಬಗ್ಗೆ ಅರ್ಥ ಮಾಡ್ಕೊತೀವಿ. ಓಕೆ, ಸೊ ಇವಾಗ ನಿಮ್ಮ ಕರೆಂಟ್ ಸಿಲೆಬಸ್ಸಲ್ಲಿ ಎಲೆಕ್ಟ್ರಿಸಿಟಿಲಿ ಇರೋದು ರೆಸಿಸ್ಟೆನ್ಸ್ ಬಗ್ಗೆ ಇದೆ. ಸೊ ಅದು ನೆಕ್ಸ್ಟ್ ಸ್ಟೆಪ್ಪು ರೆಸಿಸ್ಟೆನ್ಸ್ ಬಗ್ಗೆ ಮಾಡ್ತಾ ಹೋಗ್ತೀವಿ. ಸೊ ಪೂರ್ತಿ ಕಾನ್ಸಂಟ್ರೇಷನ್ ಇಟ್ಕೊಂಡು ನೀವು ಕೇಳ್ಕೊಬೇಕು. ಓಕೆ, ಸೊ ಫಸ್ಟ್ ಎಲೆಕ್ಟ್ರಿಸಿಟಿ ಅಂದರೆ ಏನು, ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಎಲೆಕ್ಟ್ರಿಸಿಟಿ ಇದೊಂದು ಫಾರ್ಮ್ ಆಫ್ ಎನರ್ಜಿ, ಶಕ್ತಿಯ ಒಂದು ರೂಪ. ಇದು ಕೂಡ ಒಂದು ಶಕ್ತಿಯ ಒಂದು ರೂಪ. ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಎಲೆಕ್ಟ್ರಿಸಿಟಿ ಎಷ್ಟು ಇಂಪಾರ್ಟೆಂಟು ಅಂತ ಅಲ್ವಾ. ಸೊ ಮನೆಯಲ್ಲಿ ರಾತ್ರಿ ಆದ ತಕ್ಷಣ ಫಸ್ಟ್ ನಿಮಗೆ ಲೈಟ್ ಬೇಕು. ಲೈಟ್ ಬರಬೇಕು ಅಂದರೆ ಎಲೆಕ್ಟ್ರಿಸಿಟಿ ಬೇಕು ಅಲ್ವಾ. ಸೊ ಅದೊಂದೇ ಅಲ್ಲ, ಇವಾಗ ಬಸ್ ಆಗಲಿ ಕಾರ್ ಆಗಲಿ ಯಾವುದೇ ವೆಹಿಕಲ್ಸ್
ಟ್ರೈನ್, ಬಸ್ ಯಾವುದೇ ಆಗಲಿ ಎಲ್ಲದು ಕೂಡ ಮೂವ್ ಆಗ್ತಿರೋದು ಯಾವುದರಿಂದ? ಎಲ್ಲದು ಕೂಡ ಎಲೆಕ್ಟ್ರಿಸಿಟಿಯಿಂದ ಮೂವ್ ಆಗ್ತಿದೆ ಅಲ್ವಾ? ಮನೇಲಿ ಇರೋ ಇನ್ಸ್ಟ್ರೂಮೆಂಟ್ಸು ಯಾವುದೇ ಆಗಿರಲಿ, ಮಿಕ್ಸರು, ಗ್ರೈಂಡರು ಎಲ್ಲ ಹೇಗೆ ವರ್ಕ್ ಆಗ್ತಿದೆ? ಎಲೆಕ್ಟ್ರಿಸಿಟಿಯಿಂದ ವರ್ಕ್ ಆಗ್ತಿದೆ ಅಲ್ವಾ? ಸೊ ಎಲೆಕ್ಟ್ರಿಸಿಟಿ ಅನ್ನೋದು ಒಂದು ಎನರ್ಜಿ, ಓಕೆ, ಒಂದು ಫಾರ್ಮ್ ಆಫ್ ಎನರ್ಜಿ. ಸೊ ಹಾಗಾದರೆ ಎಲ್ಲಿಂದ ಬರ್ತಿದೆ ಈ ಎನರ್ಜಿ, ಈ ಶಕ್ತಿ ಎಲ್ಲಿಂದ ಬರ್ತಿದೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕು. ಓಕೆ, ಈ ಶಕ್ತಿ ಎಲ್ಲಿಂದ ಬರ್ತಿದೆ ಅಂತ ತಿಳ್ಕೊಳ್ಳೋಕ್ಕೆ ನಾವು ಮೂಲ ಹುಡ್ಕೊಂಡು ಹೋದಾಗ ಫಸ್ಟ್ ನಮಗೆ ಸಿಗೋದು ಚಾರ್ಜ್ ಅಂತ ಒಂದು ಸಿಗತ್ತೆ. ಸೊ ಫಸ್ಟ್ ನಮಗೆ ಸಿಗೋದು ಚಾರ್ಜ್ ಅಂತ. ಓಕೆ, ಸೊ ಹಾಗಾದರೆ ಈ ಚಾರ್ಜ್ ಏನು, ಚಾರ್ಜ್ದು ಎಲ್ಲಿಂದ ಬರುತ್ತೆ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಬೇಕು. ಓಕೆ, ಸೊ ನೀವು ಆಲ್ರೆಡಿ 8th ಸ್ಟ್ಯಾಂಡರ್ಡ್ ಏನಾದರೂ ಓದಿದರೆ, 8th 9th ಸ್ಟ್ಯಾಂಡರ್ಡ್ಸಲ್ಲಿ 9th ಸ್ಟ್ಯಾಂಡರ್ಡ್ ಓದಿದರೆ ನಿಮ್ಗೆ ಆಲ್ರೆಡಿ ನೆನಪಿರುತ್ತೆ. ಆಟಮ್ ಬಗ್ಗೆ ಓದಿರ್ತೀರ ಅಲ್ವಾ, ಅಣು ಅಲ್ವಾ, ಆಟಮ್ ಬಗ್ಗೆ ನೀವು ಆಲ್ರೆಡಿ ಓದಿದ್ದೀರ. ಸೊ ಫಸ್ಟು ಆಟಮ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಆಟಮಲ್ಲಿ ಯಾವ್ಯಾವ ಪಾರ್ಟ್ಸ್ ಇರುತ್ತೆ? 3 ಕಾಂಪೊನೆಂಟ್ಸ್ ಇರುತ್ತೆ ಅಲ್ವಾ? ಆಟಮಲ್ಲಿ 3 ಇಂಪಾರ್ಟೆಂಟ್ ಪಾರ್ಟ್ ಇರುತ್ತೆ. ಸೊ ಯಾವ್ಯಾವುದು ಪಾರ್ಟ್ ಅದು? ಪ್ರೋಟಾನು, ನ್ಯೂಟ್ರಾನು ಮತ್ತು ಎಲೆಕ್ಟ್ರಾನು ಅಲ್ವಾ? ಸೊ ಚಾರ್ಜ್ ಬಗ್ಗೆ ತಿಳ್ಕೊಳಕ್ಕೆ ಫಸ್ಟ್ ನಾವು ಆಟಮ್ ಬಗ್ಗೆ ತಿಳ್ಕೊಬೇಕು. ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಆಟಮಲ್ಲಿ 3 ಕಾಂಪೊನೆಂಟ್ಸ್, 3 ಪಾರ್ಟ್ ಇದೆ. ಸೊ ಅದು ಬಂದು ಪ್ರೋಟಾನು, ನ್ಯೂಟ್ರಾನು ಮತ್ತು ಇನ್ನೊಂದು ಕೊನೆಯದು ಎಲೆಕ್ಟ್ರಾನ್ ಅಲ್ವಾ? ಸೊ ಇವಾಗ ಪ್ರೋಟಾನು ಜನರಲಿ ನಿಮಗೆ ಗೊತ್ತಿರೋ ಹಾಗೆ ಇದಕ್ಕೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಪ್ಲಸ್ ಅಂತ ಬರಿತೀವಿ ಅಲ್ವಾ? ಪ್ಲಸ್ ಅಥವಾ ಪಾಸಿಟಿವ್ ಚಾರ್ಜ್ ಇರುತ್ತೆ ಪ್ರೋಟಾನ್ಗೆ ಅಲ್ವಾ? ಸೊ ನ್ಯೂಟ್ರಾನ್ಗೆ ಯಾವ ಚಾರ್ಜ್ ಇರುತ್ತೆ? ನ್ಯೂಟ್ರಾನ್ಗೆ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ. ಓಕೆ, ನ್ಯೂಟ್ರಾನ್ಗೆ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ. ಲಾಸ್ಟು ಎಲೆಕ್ಟ್ರಾನ್ ಇದೆ, ಎಲೆಕ್ಟ್ರಾನಿಗೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಓಕೆ, ಸೊ 3 ಕಾಂಪೊನೆಂಟ್ಸ್ ಇತ್ತು, 3 ಕಾಂಪೊನೆಂಟಲ್ಲಿ 2 ಕಾಂಪೊನೆಂಟ್ಸಿಗೆ ಚಾರ್ಜ್ ಇದೆ. ಯಾವ್ಯಾವುದು? ಒಂದು ಪ್ರೋಟಾನು ಮತ್ತು ಇನ್ನೊಂದು ಎಲೆಕ್ಟ್ರಾನು. ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜು, ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್ ಇದೆ. ಓಕೆ, ಇಲ್ಲಿಂದ ನಮ್ಮ ಆಟ ಶುರುವಾಗತ್ತೆ. ಇದು ನಿಮ್ಮದು ಬೇಸ್. ಎಲೆಕ್ಟ್ರಿಸಿಟಿ ಅರ್ಥ ಮಾಡ್ಕೊಬೇಕು ಅಂದರೆ ಬೇಸ್ ಎಲ್ಲಿದೆ? ಬೇಸು ಆಟಮ್ ಒಳಗಿದೆ. ಓಕೆ, ಈ ಆಟಮಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪ್ರೋಟಾನು ನ್ಯೂಟ್ರಾನು ಸೆಂಟರಲ್ಲಿ ಇರುತ್ತೆ. ಆ ಸೆಂಟರ್ನ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯಸ್ದು ಏನಾದರೂ ಮೆಷರ್ ಮಾಡಿದ್ರೆ ಚಾರ್ಜು, ಆಬ್ವಿಯಸ್ಲಿ ಪ್ರೋಟಾನ್ ಇದೆ ಅಂದಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ ಅಲ್ವಾ? ಸೊ ಇವಾಗ ಇದ್ರ ಸುತ್ತ ಏನಿರುತ್ತೆ? ಎಲೆಕ್ಟ್ರಾನ್ಸ್ ಇದಕ್ಕೆ ಸುತ್ತೊಡಿತಿರುತ್ತೆ, ರೈಟ್? ಎಲೆಕ್ಟ್ರಾನ್ಸ್ ವಿಲ್ ಬಿ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಕರಿತೀವಿ, ಹೇಳಬೇಕು ಅಂದರೆ ಅಲ್ವಾ? ಸೊ ಎಲೆಕ್ಟ್ರಾನ್ಸ್ ಏನು ಮಾಡ್ತಿರುತ್ತೆ? ಪ್ರೋಟಾನ್ ಸುತ್ತ ಅಥವಾ ನ್ಯೂಕ್ಲಿಯಸ್ ಸುತ್ತ ಸುತ್ತೊಡಿತಾ ಇರುತ್ತೆ ಅಲ್ವಾ? ನಾನು 2 ಪ್ರೋಟಾನ್ ಕನ್ಸಿಡರ್ ಮಾಡಿಕೊಂಡು 2 ಎಲೆಕ್ಟ್ರಾನ್ ಕನ್ಸಿಡರ್ ಮಾಡಿಕೊಂಡು ಬ್ಯಾಲೆನ್ಸ್ ಆಗಿದೆ ಇವಾಗ ಅಲ್ವಾ? ಈಗ ಏನೋ ಒಂದು ಡಿಸ್ಟರ್ಬೆನ್ಸಿಂದ, ಓಕೆ, ಸೊ ಆಟಮ್ ಇದೆ, 2 ಪಾಸಿಟಿವ್, 2 ಪ್ರೋಟಾನ್ ಇದೆ, 2 ಎಲೆಕ್ಟ್ರಾನ್ ಇದೆ, ಬ್ಯಾಲೆನ್ಸ್ ಆಗಿದೆ. ಬ್ಯಾಲೆನ್ಸ್ ಬಗ್ಗೆ ಗೊತ್ತಿದೆ ಅಲ್ವಾ ಆಲ್ರೆಡಿ ನಿಮಗೆ? ಸೊ ಬ್ಯಾಲೆನ್ಸ್ ಆಗಿದೆ. ಇವಾಗ ಯಾವುದೋ ಒಂದು ಕಾರಣದಿಂದ ಬೈ ಮಿಸ್ಟೇಕ್ ಆಗಿ ಈ ಎಲೆಕ್ಟ್ರಾನ್ ಏನಾದರೂ ಆಚೆ ಬಂದುಬಿಟ್ರೆ, ಓಕೆ, ಫ್ರೀ ಆಗಿಬಿಟ್ರೆ ಆಟಮ್ಮಿಂದ, ಓಕೆ, ಈ ಎಲೆಕ್ಟ್ರಾನ್ ಏನಾದರೂ ಆಟಮ್ಮಿಂದ ಫ್ರೀ ಆದರೆ ಏನಾಗ್ಬಿಡುತ್ತೆ? ಇದು ಇವಾಗ ಕರೆಂಟ್ ಉತ್ಪತ್ತಿ ಮಾಡೋದಕ್ಕೆ ರೆಡಿ ಆಗಿರುತ್ತೆ. ಓಕೆ, ಸೊ ಈ ಎಲೆಕ್ಟ್ರಾನ್ ಏನಾದರೂ ಆಚೆ ಬಂದರೆ ಅಥವಾ ಫ್ರೀ ಆದರೆ ಈ ಎಲೆಕ್ಟ್ರಾನು ನೆಗೆಟಿವ್ ಚಾರ್ಜ್ ಇದೆ. ಈ ನೆಗೆಟಿವ್ ಚಾರ್ಜು ನಮಗೆ ನಾವು ಎಲೆಕ್ಟ್ರಿಸಿಟಿಲಿ ಚಾರ್ಜ್ ಅಂತ ಏನು ಓದ್ತೀವಲ್ಲ, ಈ ನೆಗೆಟಿವ್ ಚಾರ್ಜೇ ನಮಗೆ ಕರೆಂಟ್ ಕೊಡೋದಕ್ಕೆ ಸಾಧ್ಯ ಆಗೋದು. ಇದೇ ನೆಕ್ಸ್ಟ್ ಮೂವ್ ಆಗೋದಕ್ಕೆ ಟ್ರೈ ಮಾಡೋದು, ಮೂವ್ ಆಗಿ ನಮಗೆ ಕರೆಂಟ್ ಅನ್ನೋದನ್ನ ಕೊಡುತ್ತೆ. ಓಕೆ, ಸೊ ಹಾಗಾದರೆ ಚಾರ್ಜ್ ಬಗ್ಗೆ ಎಲ್ಲಿಂದ ಚಾರ್ಜ್ ಬರುತ್ತೆ ಅಂತ ನೀವು ತಿಳ್ಕೊಂಡ್ರಿ. ಸೊ ಚಾರ್ಜ್ ನೆಕ್ಸ್ಟ್ ಆದಮೇಲೆ ಆಬ್ವಿಯಸ್ಲಿ ನಿಮ್ಗೆ ಇವಾಗ ಕ್ವಶನ್ ಏನು ಬರುತ್ತೆ ಅಂದರೆ, ಚಾರ್ಜ್ ಏನೋ ಬಂತು ಸರಿ ಅಲ್ವಾ? ಎಲೆಕ್ಟ್ರಾನು ಚಾರ್ಜ್ ಇವಾಗ ನಿಮಗೆ ಸಿಕ್ಕಿದೆ, ಅದನ್ನು ಹಾಗಾದರೆ ಹೇಗೆ ಮೂವ್ ಮಾಡೋದು? ದಟ್ ಈಸ್ ದ ನೆಕ್ಸ್ಟ್ ಕ್ವಶನ್ ಅಲ್ವಾ? ಚಾರ್ಜ್ ಸಿಕ್ತು, ಚಾರ್ಜನ್ನು ಹೇಗೆ ಮೂವ್ ಮಾಡೋದು? ಮೂವ್ ಮಾಡಿದ್ರೆ ಅಲ್ವಾ ಕರೆಂಟು? ಚಾರ್ಜ್ ಮೂವ್ ಆದರೆ ಕರೆಂಟು, ಚಾರ್ಜ್ ಮೂವ್ ಆಗಲಿಲ್ಲ ಅಂದರೆ ಯಾವ ಕರೆಂಟು ಇರೋದಿಲ್ಲ. ಸೊ ಹಾಗಾದರೆ ಮೂವ್ ಹೇಗೆ ಮಾಡೋದು? ದಟ್ ಈಸ್ ದ ನೆಕ್ಸ್ಟ್ ಕ್ವಶನ್ ಅಲ್ವಾ? ಸೊ ಹಾಗಾದರೆ ನೆಕ್ಸ್ಟ್ ಚಾರ್ಜನ್ನು ಹೇಗೆ ಮೂವ್ ಮಾಡೋದು ಅಂತ ಹೋದಾಗ ನಿಮಗೆ ನೆಕ್ಸ್ಟ್ ಟಾಪಿಕ್ ಬರುತ್ತೆ. ಸೊ ಆ ಟಾಪಿಕ್ ಏನು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್.
ಸೊ ಎರಡನೇ ಟಾಪಿಕ್ ಬಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಯಾಕೆ ಬೇಕಿದು? ಚಾರ್ಜ್ ಸಿಕ್ಕಿದೆ, ಚಾರ್ಜನ್ನು ಮೂವ್ ಮಾಡಬೇಕು ನಾವು. ಇವಾಗ ಚಾರ್ಜ್ ಮೂವ್ ಮಾಡಿದ್ರೆ ಕರೆಂಟ್ ಸಿಗತ್ತೆ ಅಲ್ವಾ? ಸೊ ಹಾಗಾದರೆ ಚಾರ್ಜ್ ಹೇಗೆ ಮೂವ್ ಮಾಡ್ತೀರಾ? ಅದಕ್ಕೆ ಉತ್ತರ ನಿಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲಲ್ಲಿ ಸಿಗುತ್ತೆ. ಸೆಕೆಂಡ್ ಟಾಪಿಕ್ಕು ಎಲೆಕ್ಟ್ರಿಕ್ ಪೊಟೆನ್ಷಿಯಲಲ್ಲಿ ಸಿಗುತ್ತೆ. ಓಕೆ, ಸೊ ಹಾಗಾದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಏನು? ಫಸ್ಟ್ ಅದನ್ನು ಅರ್ಥ ಮಾಡ್ಕೊಬೇಕು ನಾವು. ಓಕೆ, ಇದಕ್ಕೂ ಮುಂಚೆ ನೀವು ಮೋಷನ್ಗೆ ಹೋದರೆ, ಓಕೆ, ಸೊ 8th ಸ್ಟ್ಯಾಂಡರ್ಡ್ ಮೋಷನ್ ಟಾಪಿಕ್ ಹೋದರೆ ಅಲ್ಲೂ ಕೂಡ ನೀವು ಪೊಟೆನ್ಷಿಯಲ್ ಎನರ್ಜಿ ಅಂತ ಒಂದು ಓದಿರ್ತೀರ. ನೆನಪಿದೆಯಾ? ಪೊಟೆನ್ಷಿಯಲ್ ಎನರ್ಜಿ ಅಂತ ಓದಿರ್ತೀರ. ಯಾವುದೇ ಒಂದು ವಸ್ತುನ ಮೇಲಕ್ಕೆ ತಗೊಂಡು ಹೋದರೆ, ಗ್ರಾವಿಟೇಷನಲ್ ಫೀಲ್ಡಲ್ಲಿ ಮೇಲಕ್ಕೆ ತಗೊಂಡು ಹೋದರೆ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗುತ್ತೆ ಅಂತ ಓದಿದ್ದೀವಿ ಅಲ್ವಾ? ಸೊ ಇಲ್ಲೂ ಕೂಡ ಅದೇ ರೀತಿ ನಾವು ಎನರ್ಜಿನ ಈ ಚಾರ್ಜ್ ಒಳಗೆ ಸ್ಟೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಅಲ್ಲಿ ಏನಾಗುತ್ತೆ, ನೀವು ಒಂದು ವಸ್ತುನ ಮೇಲಕ್ಕೆ ತೊಗೊಂಡು ಹೋದ ತಕ್ಷಣ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗುತ್ತೆ. ನೀವು ಆ ವಸ್ತುನ ಫ್ರೀ ಬಿಟ್ಬಿಟ್ರೆ ಆ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಆಬ್ಜೆಕ್ಟು ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಫಾರ್ ಎಕ್ಸಾಂಪಲ್, ಡ್ಯಾಮಲ್ಲಿ ವಾಟರ್ ಸ್ಟೋರ್ ಮಾಡಿರ್ತೀರ. ಸೊ ಪೊಟೆನ್ಷಿಯಲ್ ಎನರ್ಜಿ ಅದರೊಳಗೆ ಸೇರ್ಕೊಂಡಿರುತ್ತೆ. ಡ್ಯಾಮ್ ರಿಲೀಸ್ ಮಾಡಿದ ತಕ್ಷಣ ಏನಾಗುತ್ತೆ, ವಾಟರು ಡೌನ್ವರ್ಡ್ ಆಗಿ ಮೂವ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೊ ಸಿಮಿಲರ್ಲಿ ಇಲ್ಲೂ ಕೂಡ ನಾವೇನು ಮಾಡ್ತೀವಿ, ಈ ಎಲೆಕ್ಟ್ರಾನ್ ಏನಿದೆಯಲ್ವಾ, ಈ ಎಲೆಕ್ಟ್ರಾನ್ನ ಪೊಸಿಷನ್ ಚೇಂಜ್ ಮಾಡ್ತೀವಿ, ಅದರ ಜಾಗನ ಬದಲಾಯಿಸ್ತೀವಿ. ಓಕೆ, ಇಲ್ಲಿ ವಾಟರ್ಗೂ ತಾನೇ, ವಾಟರ್ಗೆ ಏನು ಮಾಡ್ತಿದ್ವಿ, ಅದ್ರ ಜಾಗನ ಕೆಳಗಿಂದ ಮೇಲ್ಗೆ ತೊಗೊಂಡು ಹೋಗ್ತಿದ್ವಿ ಅಲ್ವಾ? ಡ್ಯಾಮ್ ಮೇಲಿರುತ್ತೆ ಅಲ್ವಾ? ಸೊ ಸಿಮಿಲರ್ಲಿ ನೆಗೆಟಿವ್ ಚಾರ್ಜನ್ನ ಏನು ಮಾಡ್ತೀವಿ, ಇದನ್ನು ಕೂಡ ಮೇಲ್ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಇವಾಗ ಇದನ್ನು ಮೇಲ್ ತಗೊಂಡು ಹೋಗ್ತೀವಿ. ಬಟ್ ಈ ಮೇಲ್ ತಗೊಂಡು ಹೋಗೋದು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿರುತ್ತೆ. ಓಕೆ, ಈ ಮೇಲ್ ತೊಗೊಂಡು ಹೋಗ್ತೀವಲ್ಲ, ಯಾವ ಜಾಗದಲ್ಲಿ ಮೇಲ್ ತೊಗೊಂಡು ಹೋಗ್ತೀವಿ, ಯಾವ ಫೀಲ್ಡಲ್ಲಿ ಮೇಲ್ ತೊಗೊಂಡು ಹೋಗ್ತೀವಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಚಾರ್ಜನ್ನು ಮೇಲ್ ತೊಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಮೇಲ್ ತೊಗೊಂಡು ಹೋದ ತಕ್ಷಣ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗುತ್ತೆ ಅಲ್ವಾ? ಸೊ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನೀವು ಒಂದು ಚಾರ್ಜನ್ನು ಮೇಲ್ ತೊಗೊಂಡು ಹೋಗ್ತಿದ್ದೀರಾ, ಸೊ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗುತ್ತೆ. ಅದನ್ನು ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಓಕೆ, ಏನಂತ ಕರಿತೀವಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದರೆ ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇವಾಗ ಏನು ಹೆಲ್ಪ್ ಮಾಡುತ್ತೆ ಅಂದರೆ, ನಿಮಗೆ ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು ಈ ಚಾರ್ಜ್ ಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ನೀವೇನಾದರೂ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಟ್ಕೊಂಡು ಪೊಟೆನ್ಷಿಯಲ್ ಡಿಫರೆನ್ಸ್ನ ಕ್ರಿಯೇಟ್ ಮಾಡಿದ್ರೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಮಾಡಿದ್ರೆ ಅಂದರೆ ಒಂದು ಕೆಳಗಿನ ಜಾಗ, ಒಂದು ಮೇಲ್ ಜಾಗ, ಎರಡು ಡಿಫರೆಂಟ್ ಪ್ಲೇಸಸ್ನ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ, ಚಾರ್ಜು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅದನ್ನೇ ನಾವು ಏನಿಲ್ಲ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ, ಅಥವಾ ವೋಲ್ಟೇಜ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ, ವೋಲ್ಟೇಜ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದರೆ ಇದ್ರದ್ದು ಓಕೆ, ಇದು ಮೂರನೇ ಟಾಪಿಕ್ ಆಗಿರಲಿ, ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗಿದ್ದಕ್ಕೆ ಏನಾಯಿತು, ಚಾರ್ಜು ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಚಾರ್ಜ್ ಮೂವ್ ಆದರೆ ನಿಮ್ಗೇನು ಸಿಗುತ್ತೆ, ಚಾರ್ಜ್ ಮೂವ್ ಆದರೆ ಕರೆಂಟ್ ಸಿಗುತ್ತೆ. ಓಕೆ, ಎಷ್ಟು ಚಾರ್ಜ್ ಮೂವ್ ಆಗುತ್ತೆ ಅಂತ ಆಮೇಲೆ ನೋಡೋಣ. ಬಟ್ ನಿಮಗೆ ನಮ್ಮದು ವಾಟ್ ವಾಸ್ ದ ಫಸ್ಟ್ ಸ್ಟೆಪ್ ಚಾರ್ಜ್ ಕ್ರಿಯೇಟ್ ಮಾಡಬೇಕಿತ್ತು, ಅದನ್ನು ಮೂವ್ ಮಾಡಬೇಕಿತ್ತು. ಎರಡು ಕೂಡ ಇದರಲ್ಲಿ ಆಗ್ತಿದೆ. ಓಕೆ, ಸೊ ಟಾಪಿಕ್ ತಿಳ್ಕೊಂಡ್ವಿ, ಹಾಗೆ SI ಯೂನಿಟ್ ಕೂಡ ತಿಳ್ಕೊಂಬಿಡೋಣ. ಓಕೆ, ಚಾರ್ಜ್ಗೆ SI ಯೂನಿಟ್ ಬಂದು ಕೂಲಮ್. ಚಾರ್ಜ್ಗೆ SI ಯೂನಿಟ್ ಬಂದು ಕೂಲಂಬ್ ಅಂತ ಕರಿತೀವಿ. ಸಿಂಬಲ್ ಬಂದು ಕ್ಯಾಪಿಟಲ್ C ಅಂತ ಬರಿತೀವಿ. ಸೊ ಒಂದು ಕೂಲಂಬ್ ಅಂದರೆ 6 × 10⁸ ಎಲೆಕ್ಟ್ರಾನ್ಸ್ ಇರಬೇಕು. ಓಕೆ, ಸೊ ಒಂದು ಕೂಲಂಬಲ್ಲಿ 6 × 10⁸ ಎಲೆಕ್ಟ್ರಾನ್ಸ್ ಇದ್ದರೆ, ಅಷ್ಟು ಚಾರ್ಜಸ್ನ ಒಟ್ಟುಗೂಡಿಸಿದ್ರೆ, ಸೇರಿಸಿದ್ರೆ ನಿಮಗೆ ಒಂದು ಕೂಲಂಬ್ ಸಿಗತ್ತೆ. ಓಕೆ, ಸೊ ಹಾಗಾದರೆ ಒಂದು ಎಲೆಕ್ಟ್ರಾನಿಗೆ ಎಷ್ಟು ಚಾರ್ಜ್ ಇರುತ್ತೆ, ಒಂದು ಎಲೆಕ್ಟ್ರಾನಿಗೆ ಎಷ್ಟು ಚಾರ್ಜ್ ಇರುತ್ತೆ ಅನ್ನೋದು ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೊ ಒಂದು ಎಲೆಕ್ಟ್ರಾನಿಗೆ 1.6 × 10⁻⁹ ಕೂಲಂಬ್ ಚಾರ್ಜ್ ಇರುತ್ತೆ. ಓಕೆ, ಸೊ ಒಂದೊಂದು ಎಲೆಕ್ಟ್ರಾನಿಗೂ ಒಂದೊಂದು ಸಪ್ರೇಟಾಗಿ ತೊಗೊಂಡ್ರೆ ಪ್ರತಿಯೊಂದು ಎಲೆಕ್ಟ್ರಾನಿಗೂ
1.6 ಇಂಟು 10⁻⁻19 ಕೂಲಮ್ ಚಾರ್ಜ್ ಇರುತ್ತೆ. ಎಲೆಕ್ಟ್ರಾನು ನೆಗೆಟಿವ್ ಚಾರ್ಜು, ಸೊ ಬರಿಬೇಕಾದ್ರೆ -1.6 ಇಂಟು 10⁻⁻19 ಕೂಲಮ್ ಅಂತಲೇ ಬರಿಬೇಕು. ಓಕೆ, ಸೊ ಇದು ನಿಮ್ಮ ಚಾರ್ಜು. ಸೊ ಅದಾದಮೇಲೆ ಏನು ತಿಳ್ಕೊಂಡ್ವಿ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನೋದು ತಿಳ್ಕೊಂಡ್ವಿ. ಓಕೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಲ್ಲಿ ಏನು ಮಾಡ್ತಿದ್ವಿ? ಪೊಸಿಷನ್ ಚೇಂಜ್ ಮಾಡ್ತಿದ್ವಿ ಅಲ್ವಾ? ನಾವು ಚಾರ್ಜ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪುಷ್ ಮಾಡ್ತಿದ್ವಿ. ಪುಷ್ ಮಾಡಿದ್ರೆ ಏನಂತ ಕರಿತೀವಿ? ವರ್ಕ್ ಡನ್ ಅಂತ ಕರಿತೀವಿ ಅಲ್ವಾ? ಪುಷ್ ಮಾಡೋದು ವರ್ಕ್ ಡನ್. ಈ ಪ್ರತಿಯೊಂದು ಚಾರ್ಜನ್ನು ಪುಷ್ ಮಾಡೋದಕ್ಕೆ ವರ್ಕ್ ಮಾಡ್ತೀವಲ್ಲ, ಸೊ ಅದನ್ನು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ಹಾಗಾದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೆ ಏನಾಗುತ್ತೆ? ಇಟ್ ಈಸ್ ವರ್ಕ್ ಡನ್ ಪರ್ ಚಾರ್ಜ್. ವರ್ಕ್ ಡನ್ ಪರ್ ಚಾರ್ಜ್, ಅದನ್ನು ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ವರ್ಕ್ ಡನ್ದು SI ಯೂನಿಟ್ ಏನು? ಜೌಲ್ಸ್ ಅಲ್ವಾ? ಸೊ ಚಾರ್ಜ್ದು SI ಯೂನಿಟ್ ಏನು? ಇವಾಗ ತಾನೇ ಬರ್ತಿದ್ದೀವಿ, ಕೂಲಂಬ್ ಅಂತ ಅಲ್ವಾ? ಸೊ ಇದು SI ಯೂನಿಟ್ಟು ಜೌಲ್ಸ್ ಪರ್ ಕೂಲಮ್, ಅಥವಾ ಇದನ್ನೇ ನಾವು ವೋಲ್ಟ್ಸ್ ಅಂತ ಕರಿತೀವಿ. ಓಕೆ, ಸೊ ವೋಲ್ಟೇಜ್ ಮೆಷರ್ ಮಾಡ್ತೀವಲ್ವಾ? ಸೊ ಅದರ SI ಯೂನಿಟ್ ಏನು? ಇಟ್ ಈಸ್ ವೋಲ್ಟ್. ವೋಲ್ಟ್ ಅಂದರೆ ಏನು? ವೋಲ್ಟ್ ಅಂದರೆ ಜಸ್ಟ್ ಜೌಲ್ಸ್ ಪರ್ ಕೂಲಂಬ್. ಆ ಜೌಲ್ಸ್ ಪರ್ ಕೂಲಂಬ್ನೇ ನಾವು 1 ವೋಲ್ಟೇಜ್ ಅಂತ ಕರಿತೀವಿ. ಓಕೆ, ಓಕೆ, ಸೊ ಇವತ್ತಿಗೆ 3 ಟಾಪಿಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ನಾಳೆ ನಿಮಗೆ ಎಲೆಕ್ಟ್ರಿಕಲ್ ಸಿಂಬಲ್ಸು ಮತ್ತು ಓಮ್ಸ್ ಲಾ ಬಗ್ಗೆ ಪಾಠ ಮಾಡಿಕೊಡ್ತೀನಿ. ಓಕೆ, ಸೊ ಅಲ್ಲೇ ಇಂಪಾರ್ಟೆಂಟ್ ಟಾಪಿಕ್ಸ್ ಇರೋದು. ನಿಮ್ಮ ಎಕ್ಸಾಮಗೆ ಕ್ವಶನ್ಸ್ ಬರುತ್ತಲ್ವ, ಆ ಕ್ವಶನ್ಸು 1 ಮಾರ್ಕ್ ಕ್ವಶನಲ್ಲಿ ನಾರ್ಮಲ್ ಆಗಿ ಸಿಂಬಲ್ ಕೇಳ್ತಾರೆ, ಮತ್ತು ಓಮ್ಸ್ ಲಾ ಬಗ್ಗೆ ಕೂಡ 2 ಮಾರ್ಕ್ಸ್ ಕ್ವಶನಲ್ಲಿ ಕೇಳ್ತಾರೆ. ಓಕೆ, ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು. ಸೊ ನಾಳೆ ಮಿಸ್ ಮಾಡದೆ ನೀವು ನೋಡಬೇಕು. ಓಕೆ, ನಾಳೆ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಇದೆ, ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು.